ಬಂಗಾರಿ, ಇಲ್ಲೇನ್ ಮಾಡ್ತಾ ಇದೀರಾ? ಯಾರು ಇವರು? ಇವರು ರೇಣುಕಾ ಅಂತ, ದೊಡ್ಡಬಳ್ಳಾಪುರ ಹತ್ರದವರು. ಯಾರೋ ಸಂಬಂಧಿಕರ ಹುಡುಗನ ಪ್ರೀತಿಸಿ ಮದ್ವೆ ಆಗಿದ್ರಂತೆ. ಊರಿಂದ ಬಂದು ಬೆಂಗಳೂರಲ್ಲೇ ಸಂಸಾರ ಮಾಡ್ತಿದ್ರಂತೆ. ಇತ್ತೀಚೆಗೆ ಜಗಳ ಮಾಡಿ ಕುಡ್ದು ರಾತಾಂತ ಮಾಡ್ತಿದ್ರಂತೆ. ಅಷ್ಟು ಅಲ್ಲದೆ ಒಂದು ಹೆಂಗಸಿನ ಜೊತೆ ಅವ್ರಿಗೆ ಸಂಬಂಧನೂ ಇತ್ತಂತೆ. ಈಗ ನನ್ನ ಕಣ್ಣೆದ್ರಿಗೆ ಆಟೋಯಿಂದ ತಳ್ಬಿಟ್ಟು ಹೊರಟೋದ್ರು. ಈಗ ನೋಡಿದ್ರೆ ಈ ಊರಲ್ಲಿ ನನಗೆ ಯಾರೂ ಪರಿಚಯನೇ ಇಲ್ಲ, ನಾನು ಸತ್ತು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಸರಿ, ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ಅದು ಇವಳನ್ನ ಇಂಥ ಪರಿಸ್ಥಿತಿನಲ್ಲಿ ಬಿಟ್ಟು ಹೋಗೋದು ಸರಿಯಲ್ಲ ಅಂತ ಅನಿಸ್ತಿದೆ ಚಿಕ್ಕಜ್ಮಾನ್ರೆ. ಮನೆಗೆ ಕರ್ಕೊಂಡು ಹೋಗೋಣ ಅಂದ್ರೆ ಅಮ್ಮೋರು ಒಪ್ತಾರೋ ಇಲ್ವೋ ಗೊತ್ತಿಲ್ಲ. ನೀನ್ ಅವ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತಾ ಇದೀಯಾ? ನೋಡಿ, ನಿಮ್ಗೆ ಅಡ್ಗೆ ಮಾಡೋದಕ್ಕೆ, ಮನೆ ಕೆಲಸ ಮಾಡೋದಕ್ಕೆ ಬರುತ್ತೆ ಅಲ್ವಾ? ಬರುತ್ತೆ ಸರ್. ಹಾಗಾದ್ರೆ ಇವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ, ನಡಿ. ಅದು ಅಮ್ಮೋರೇನಾರು ಹೇಳಿದ್ರೆ? ಅವ್ರು ಏನ್ ಹೇಳ್ತಾರೆ? ಅವ್ರು ಎಲ್ಲದಕ್ಕೂ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾರೆ. ಅವ್ರನ್ನ ನಾನು ನೋಡ್ಕೋತೀನಿ, ನೀವು ಬನ್ನಿ. ಬನ್ನಿ. ಬಾಮ್ಮ, ತಗೋ ಬಾ. ಬಾಮ್ಮ. ಗೋವಿಂದು, ಗೋವಿಂದು, ಬಂದೆ. ಚಿಕ್ಕಜ್ಮಾನ್ರೆ, ಬೇಗ ಹೋಗಿ ನನ್ನ ಕಾರಲ್ಲಿ. ಏನಾಯ್ತೆ? ನಾನು ತಗೊಂಡ್ ಬರ್ಬೇಕು. ಅಲ್ಲ ಚಿಕ್ಕಜ್ಮಾನ್ರೆ, ಬೇಗ. ಓಡ್ತಾ ಇದ್ದೀನಿ. ನನ್ ಕಷ್ಟ ನನಗೆ, ಇವನ್ಗೆ ಎಣ್ಣೆ ಹೊಡೆದಿಲ್ಲ ಅಂತ ನಾನ್ ತಲೆ ಕೆಡ್ಸ್ಕೊಂಡಿದ್ರೆ. ಬಂಗಾರಿ, ಈ ಮನೆ ಹೋಮ್ ಮಿನಿಸ್ಟರ್ ನೀವು. ಅವ್ರಿಗೆ ಏನ್ ಕೆಲಸ ಕೊಟ್ಕೋತೀರೋ ಕೊಟ್ಕೊಂಬಿಡಿ. ನಾನು ಅರ್ಜೆಂಟ್ ಆಗಿ ಒಂದೊಂದು ಪೆಗ್ ಹಾಕ್ಬಿಡ್ಬೇಕು. ಅಕ್ಕ, ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ. ನೀವು ಇಷ್ಟು ದೊಡ್ಡ ಮನೇಲಿ ಇರ್ತೀರಾ ಅಂತ ನನಗೆ ಗೊತ್ತಿರ್ಲಿಲ್ಲ. ನೀವು ದೊಡ್ಡ ಮನೆ ಸೊಸೆ ಅಂತ ಈಗ ನನಗೆ ಗೊತ್ತಾಗ್ತಿದೆ. ನಾನು ಯಾವ ದೊಡ್ಡ ಮನೆ ಸೊಸೆನೂ ಅಲ್ಲ. ನಾನು ಇಲ್ಲಿ ಕೆಲಸದವಳೆ. ಆಮೇಲೆ ನನ್ನ ಅಕ್ಕ ಅಂತೆಲ್ಲ ಕರೆಯೋದು ಬೇಡ, ನನ್ನ ಮಯೂರಿ ಅಂತ ಕರೆದ್ರೆ ಸಾಕು. ನನ್ಗೆ ಹೊಸ್ದಾಗಿ ಜೀವನ ಕೊಟ್ಟಿರೋ ನಿಮ್ಮನ್ನ ಹೆಸರಿಡ್ದು ಕರೆಯೋಕ್ಕಾಗತ್ತಾ? ತಪ್ಪು. ಹಾಗೆ ಅಡುಗೆ ಮನೆ ಎಲ್ಲಿದೆ ಅಂತ ಹೇಳಿ ಅಕ್ಕ, ಪಾತ್ರೆ ಎಲ್ಲ ತೊಳೆದಿಟ್ಬಿಡ್ತೀನಿ. ಸರಿ, ನಡಿ. ಏಯ್, ಯಾರು ನೀನು? ನಾನು ಈ ಮನೆಗೆ ಹೊಸ್ದಾಗಿ ಬಂದಿರೋ ಕೆಲಸದವಳು. ಇಲ್ಲಿರೋ ಕೆಲಸದವ್ರಿಗೆ ಕೆಲಸ ಇಲ್ಲ, ಇನ್ನು ನೀನ್ ಬೇರೆ. ನಿನ್ನನ್ ಯಾರೆಲ್ಲಿ ಕರ್ಕೊಂಡ್ ಬಂದಿದ್ದು? ಓಹೋ, ನೀನಾ? ನೀನೇ ಈ ಮನೇಲಿ ಕೆಲಸದವಳು. ನಿನಗಿನ್ನೊಬ್ಳು ಕೆಲಸದವಳ? ಅಯ್ಯೋ ಅಮ್ಮೋರೆ, ದಯವಿಟ್ಟು ಹಾಗೆ ಹೇಳ್ಬಿಡಿ ಅಮ್ಮೋರೆ. ನಾನು ತುಂಬ ಕಷ್ಟದಲ್ಲಿದ್ದೀನಿ. ನನ್ನ ಗಂಡ ಕುಡ್ಕ, ಜೊತೆಗೆ ಇನ್ನೊಬ್ಳು ಹೆಣ್ಣಿನ ಸವಾಸ ಬೇರೆ ಇದೆ. ಅದನ್ನು ಕೇಳಿದ್ದಕ್ಕೆ ನನ್ನ ಪ್ರೀತಿಲಿ ಬಿಟ್ಟೋದ. ಇವರೇ ನನ್ನ ಕಾಪಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದು. ನೀವು ಇಲ್ಲಿಂದ ನನ್ನ ಕಳಿಸ್ಬಿಟ್ರೆ ನಾನು ಖಂಡಿತ ಬದುಕಿರೋದಿಲ್ಲ ಅಮ್ಮೋರೆ. ಏನು, ನನ್ನ ಹತ್ರನೇ ಸೆಂಟಿಮೆಂಟ್ ಪ್ಲೇ ಮಾಡ್ತಾ ಇದ್ಯಾ? ಈಗಾಗ್ಲೇ ಒಬ್ಳು ಕೆಲಸದವಳು ಅಂತ ಹೇಳ್ಕೊಂಡ್ ಬಂದು ನಮ್ಮನೆ ಮಹಾರಾಣಿ ಆಗೋದಕ್ಕೆ ಹೊರಟಿದ್ದಾಳೆ. ಈಗ ನೀನು ಈ ರಾಣಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ಯಾ? ಈ ಕತೆ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಈ ಹಾದಿ ಬೀದಿಲಿ ಹೋಗೋರಿಗೆಲ್ಲ ಆಶ್ರಯ ಕೊಡೋದಕ್ಕೆ ನನ್ನ ಮನೆ ಧರ್ಮಛತ್ರ ಅಲ್ಲ.